ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ರಿಜಿಸ್ಟರ್ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆ ಇದರ ಬಂಟ್ವಾಳ ವಲಯದ ರಜತ ಸಂಭ್ರಮ ಸಂಘದ 25ನೇ ವಾರ್ಷಿಕೋತ್ಸವ ಹಾಗೂ ವಾರ್ಷಿಕ ಮಹಾಸಭೆ ಮತ್ತು ಪದಗ್ರಹಣ ಸಮಾರಂಭ ಮೇ 24ರಂದು ಆದಿತ್ಯವಾರ ಬಿಸಿ ರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಲಿದೆ ಎಂದು ಗೌರವ ಸಲಹೆಗಾರ ಸುಧಾಕರ ಸಾಲ್ಯಂ ತಿಳಿಸಿದರು. ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ 14 ವಲಯಗಳಿದ್ದರೂ ಬಹುಶಃ ಅತ್ಯಧಿಕವಾಗಿ ಸ್ಪಂದಿಸಿದಂತ ವಲಯ ಇದ್ರೆ ಬಡವರಿಗೆ ಬಂಟ್ವಾಳ ಎಂದು ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ನಾವು ವಾಟ್ಸಪ್ನಲ್ಲಿ ಇಂಥವರಿಗೆ ಕಷ್ಟ ಇದೆ ಅಂತ ಹಾಕಿದ ಕೂಡಲೇ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಯಾಕೆಂದ್ರೆ ಕೇವಲ 24 ಗಂಟೆಯ ಒಳಗೆ 1 ಲಕ್ಷ ರೂಪಾಯಿ ಸಂಗ್ರಹ ಆದದ್ದು ನಮಗೆ 3 ಜನರಿಗೆ ಕೊಡ್ಲಿಕ್ಕಿದೆ. ಮತ್ತೆ ಬೇರೆಯವರಿಗೆಲ್ಲ ಕನಿಷ್ಠ ಪಕ್ಷ ಅವರು 50,000 ಕೊಟ್ಟದ್ದು ನಮ್ಮ ಸಂಸ್ಥೆಯಲ್ಲಿದೆ. ಜೊತೆಗೆ ಈ ವರ್ಷ ನಮ್ಮ ಸುಧೀರ್ ಪೂಜಾರಿ ಅವರು ಕಳೆದ 2 ವರ್ಷದಲ್ಲಿ ಅಧ್ಯಕ್ಷರಾಗಿದ್ದಾಗ ಮನವಿ ತುಂಬಾ ಬಂದಿದೆ. ಬಹುಶಃ ಅವರೇ ಹೇಳ್ತಿದ್ರು ನಾವು ಹೇಗೆ ಕೊಡುವುದಂತ ತಲೆಬಿಸಿ ಮಾಡಿ ವಾಟ್ಸಪ್ನಲ್ಲಿ ಹಾಕುವ ಅಂತ ಹೇಳಿದ ಕೂಡಲೇ ನಮ್ಮ ವಾಟ್ಸಪ್ ಮನವಿಗೆ ಸ್ಪಂದಿಸಿದ ನಮ್ಮ ಎಲ್ಲ ಸದಸ್ಯರು, ಬಹುಶಃ ಹೃದಯ ವೈಶಾಲ್ಯ ಇದ್ದಂತ ಸದಸ್ಯರಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ನಮ್ಮ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಬಡವರಿಗೆ ಸ್ಪಂದಿಸಿದಂತ ವಲಯ ಇದ್ರೆ ಅದು ಬಂಟ್ವಾಳ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ತಾರೀಕು 24/5/2022 ಆದಿತ್ಯವಾರ ಬೆಳಿಗ್ಗೆ ನಮ್ಮ ಸ್ಪರ್ಶ ಕಲಾ ಮಂದಿರ ಬಿಸಿ ರೋಡ್ನಲ್ಲಿ ರಜತ ಮಹೋತ್ಸವವನ್ನು ಆಚರಿಸಲಿಕ್ಕಿದ್ದೇವೆ. ಇದರಲ್ಲಿ ನಮ್ಮ ಸಂಸ್ಥೆ ಹಿರಿಯ ಮೆಕ್ಯಾನಿಕ್ಗಳಿಗೆ ಬೆಳಗಿನ ಹೊತ್ತು ಅವರಿಗೆ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಜೊತೆಗೆ ಪ್ರತಿಭಾವಂತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆರ್ಥಿಕ ನೆರವಿನೊಂದಿಗೆ ಪ್ರತಿ ವರ್ಷ ನಾವು ಗೌರವಿಸ್ತೇವೆ. ಒಂದು ವಿಶೇಷ ಏನಂದ್ರೆ ನಾವು ಕಳೆದ 15 ವರ್ಷಗಳಿಂದ ಕನ್ನಡ ಮಾಧ್ಯಮದ 10 ಶಾಲೆಯ ಪ್ರತಿ ಶಾಲೆಯ 3 ವಿದ್ಯಾರ್ಥಿ 30 ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ಶಾಲೆಯ ಅತಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿ ವರ್ಷ ಅವರಿಗೆ ಆರ್ಥಿಕವಾಗಿ ಸಹಾಯಧನವನ್ನು ಇಟ್ಟು ಜೊತೆಗೆ ನಾವು ಗೌರವಿಸಿದಂತ ಹೆಮ್ಮೆ ನಮ್ಮ ಗ್ಯಾರೇಜ್ ಮಾಲಕರ ಸಂಘ ಬಂಟ್ವಾಳಕ್ಕಿದೆ ಅಂತ ಹೆಮ್ಮೆ ಎನಿಸುತ್ತದೆ. ಅದೇ ರೀತಿ ನಾಡಿದ್ದು ಕೂಡ ನಮ್ಮ ರಜತ ಮಹೋತ್ಸವ ಸಂದರ್ಭದಲ್ಲಿ ಈ ನಮ್ಮ ನಮ್ಮ ಪ್ರತಿಭಾವಂತವರ ಮಕ್ಕಳಿಗೆ ವಿಶೇಷವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವಂತ ಕಾರ್ಯಕ್ರಮವಿದೆ. ಜೊತೆಗೆ ಹಿರಿಯ ಮೆಕ್ಯಾನಿಕಲ್ ಕೂಡ ನಾವು ಗೌರವಿಸಲಿಕ್ಕಿದೆ. ಜೊತೆಗೆ ವಿಶೇಷವಾಗಿ ಪದಗ್ರಹಣ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ಸುಧೀರ್ ಪೂಜಾರಿ ಅವರ ಈ ವರ್ಷದ ಅದು ಕೊನೆಯ ಮೀಟಿಂಗ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಮುಂದಿನ ನಮ್ಮ ಹೊಸ ಅಧ್ಯಕ್ಷರಾಗಿ ಗಣೇಶ್ ಸುವರ್ಣ ತುಂಬೆ ಅವರು ಆಯ್ಕೆಯಾಗಿದ್ದಾರೆ. ಅವರ ಪದಗ್ರಹಣ ಸಮಾರಂಭವು ನಮ್ಮ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಲಿದೆ. ಜೊತೆಗೆ ಸಂಜೆ ಹೊತ್ತಿಗೆ ಈ ಒಂದು ಸಭಾ ಕಾರ್ಯಕ್ರಮ, ಇದರಲ್ಲಿ ನಮ್ಮ ಮಾನ್ಯ ಸಭಾಧ್ಯಕ್ಷರಾದ ಯುಟಿಕಾದವರು ಹಾಗೂ ಮಾನ್ಯ ಸಂಸದರಾದ ಬ್ರಿಜೇಶ್ ಅವರು, ಅದೇ ರೀತಿ ನಮ್ಮ ಮಾನ್ಯ ಶಾಸಕರಾದ ರಾಜೇಶ್ ನಾಯ್ಕರವರು ಹಾಗೂ ಮಾಜಿ ಸಚಿವರಾದ ರಮಣತರೆಯವರು ಒಳಗೊಂಡಂತ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಜೊತೆಗೆ ನಮ್ಮ ಈ ಒಂದು ಇಷ್ಟು ವರ್ಷ ನಮ್ಮ ದುಡಿದಂತ ಮಾಜಿ ಅಧ್ಯಕ್ಷರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗೌರವಿಸಲಿಕ್ಕಿದ್ದೇವೆ. ಅದರ ನಂತರ ರಜತ ಮಹೋತ್ಸವ ಸಂದರ್ಭದಲ್ಲಿ ರಾಣಿ ಫೆರ್ನಾಂಡಿಸ್ ಇವರ ಪ್ರಾಯೋಜಕದಲ್ಲಿ ಶಿವದೂತ ಗುಳಿಗೆ ಎನ್ನುವ ಒಂದು ವಿಶೇಷವಾದ ಒಂದು ವಿನೂತನ ಒಂದು ನಾಟಕವನ್ನು ನಾವು ಪ್ರದರ್ಶಿಸಲಿಕ್ಕಿದ್ದೇವೆ ನಮ್ಮ ಸಂಸ್ಥೆಯ ವತಿಯಿಂದ. ಹಾಗೆ ಎಲ್ಲ ಬಂಧುಗಳು ನಾವು ನಮ್ಮ ಗ್ಯಾರೇಜ್ ಮಾಲಕರ ಅಲ್ಲದೆ ಎಲ್ಲರನ್ನು ನಾವು ಆಹ್ವಾನಿಸಿದ್ದೇವೆ. ನಾವು ಪ್ರತಿ ವರ್ಷ ಎಷ್ಟು ಹಣ ಕೊಡ್ತೇವೆ ಅಂತ ಹೇಳಿದ್ರು ಅದರಲ್ಲಿ ಕೂಡ ನಾವು ಸ್ವಲ್ಪ ಉಳಿತಾಯ ಮಾಡಿ ಇಟ್ಟಂತ ಒಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಲಾಲ ಭವನ, ಬಿಸಿ ರೋಡ್ನ ಹೃದಯ ಭಾಗದ ಕುಲಾಲ ಭವನದ ಪಕ್ಕದಲ್ಲಿ 12 ಸೆಂಟ್ಸ್ ಜಾಗವನ್ನು ಖರೀದಿಸಿದ್ದೇವೆ. ಅದರಲ್ಲಿ ನಾವು ಒಂದು ಮುಂದಿನ 2 ವರ್ಷದಲ್ಲಿ ನಮ್ಮ ಗಣೇಶ್ ಅವರ ನೇತೃತ್ವದಲ್ಲಿ ಸಮುದಾಯ ಭವನವನ್ನು ಕಟ್ಟಿಸಿ ಅದರಲ್ಲಿ ಯಾರು ಬಡವರು ಇರ್ತಾರ ಅವರಿಗೆ ಕಡಿಮೆ ವೆಚ್ಚದಲ್ಲಿ ನಮ್ಮೊಂದು ಹಾಲನ್ನು ಮಾಡಿ ಅವರಿಗೆ ಸಮಾರಂಭಕ್ಕೆ ನೀಡಬೇಕಂತ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಮುಂದಿನ ಈ ಖರೀದಿಸಿದಂತ ಜಾಗದಲ್ಲಿ
ಸಮುದಾಯವನ್ನು ನಿರ್ಮಿಸಿ ಅದರಲ್ಲಿ ಬಡವರಿಗೆಲ್ಲ ಒಂದು ಒಳ್ಳೆ ಸಮಾರಂಭಕ್ಕೆ ಕಡಿಮೆ ವೆಚ್ಚದಲ್ಲಿ ಕೊಡ್ಬೇಕಂತ ನಾವು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೇವೆ. 24ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯಿಂದ ಅಸಂಘಟಿತ ಕಾರ್ಮಿಕ ಕಾರ್ಡ್ ಅನ್ನುವಲ್ಲಿ ನಮ್ಮ ಬಂಟ್ವಾಳ ಗ್ಯಾರೇಜ್ ಮಾಲಕರ ಸಂಘದ ಕಾರ್ಮಿಕ ಸದಸ್ಯರ ಜೊತೆ ದುಡಿಯುವಂಥ ಎಲ್ಲ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಮಾಡಿಕೊಡುವಂಥ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೂ ಕೂಡ ಎಲ್ಲ ನಮ್ಮ ಗ್ಯಾರೇಜ್ ಮಾಲಕರ ಸಂಘದ ಸದಸ್ಯರ ಸಹಕಾರ ಕೂಡ ಬೇಕಾಗಿದೆ. ಅವರು ಬರುವಾಗ ಒಂದು ಫೋಟೋ, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇದನ್ನು ಕಡ್ಡಾಯವಾಗಿ ತರಬೇಕಾಗ್ತದೆ ಆ ದಿವಸ.